ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಾಮಾಯಣ ಅನ್ನೋದು ಯಾರಿಗೆ ಗೊತ್ತಿಲ್ಲ ಹೇಳಿ? ರಾಮಾಯಣದ ಬಗ್ಗೆ ಕೇಳಿಲ್ಲದ ಭಾರತೀಯರು ತುಂಬಾನೇ ಅಪರೂಪ. ಹಾಗಂತ ಎಲ್ಲರೂ ರಾಮಾಯಣನ ಓದಿದ್ದಾರೆ ಅಂತಲ್ಲ. ಆದ್ರೆ ರಾಮ, ಸೀತೆ, ಲಕ್ಷ್ಮಣ, ಹನುಮ, ರಾವಣರ ಬಗ್ಗೆ ಕೇಳಿಲ್ಲದವರು ನಮಗೆ ಬಹುಶಃ ಸಿಗೋದಿಲ್ವೇನೋ. ರಾಮ ಮತ್ತು ರಾಮಾಯಣ ನಮ್ಮಲ್ಲಿ ಅಷ್ಟು ಜನಜನಿತ. ನಿಮಗೆ ಮೊನ್ನೆ ಆಗ್ನೇಯ ಏಷ್ಯಾ ದೇಶಗಳಲ್ಲಿನ ಒಂದಷ್ಟು ರಾಮಾಯಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆದ್ರೆ ನಮ್ಮಲ್ಲಿ ಅದು ಎಷ್ಟು ರಾಮಾಯಣಗಳಿವೆ ಅನ್ನೋದನ್ನು ಕೇಳಿದ್ರೆ ನಿಜಕ್ಕೂ ಅಚ್ಚರಿನೇ ಆಗುತ್ತೆ. ಸ್ನೇಹಿತರೆ, ಜಗತ್ತಿನ ನಾನಾ ಭಾಗಗಳಲ್ಲಿ, ನಾನಾ ಭಾಷೆಗಳಲ್ಲಿ ಸುಮಾರು 300ಕ್ಕೂ ಹೆಚ್ಚು ರಾಮಾಯಣಗಳಿವೆ ಅಂತ ಎ.ಕೆ. ರಾಮಾನುಜನ್ ಬರೀತಾರೆ. ಆದರೆ ಬರೀ 300 ಅಲ್ಲ, ನಮ್ಮಲ್ಲೇ ಅಂದರೆ ಭಾರತದಲ್ಲೇ ಅದು ಎಷ್ಟು ಸಾವಿರ ಸಂಖ್ಯೆಯಲ್ಲಿ ವಿಭಿನ್ನ ರಾಮಾಯಣಗಳಿವೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ರಾಮಾಯಣವನ್ನು ಬರೆದ ಮಹರ್ಷಿ ವಾಲ್ಮೀಕಿಗಳು ತಮ್ಮ ಗ್ರಂಥಕ್ಕೆ ಕಾಪಿರೈಟ್ ಅನ್ನೋ ಪೇಟೆಂಟ್ ಅನ್ನೋ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಅವರು ರಾಮಾಯಣವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಅತ್ಯಂತ ಸರಳವಾಗಿ ಕೊಟ್ಟರು. ಆ ನಂತರ ಬಂದ ಸಾಕಷ್ಟು ವಿದ್ವಾಂಸರು, ಲೇಖಕರು ತಮಗೆ ತೋಚಿದ ಹಾಗೆ, ತಮ್ಮ ಕಲ್ಪನೆಗೆ ನಿಲುಕಿದ ಹಾಗೆ ರಾಮಾಯಣವನ್ನು ಚಿತ್ರಿಸ್ತಾ ಹೋದ್ರು. ರಾಮನ ಕಥೆಯನ್ನ, ಅವನ ಆದರ್ಶವನ್ನ, ಸದ್ಗುಣಗಳನ್ನ, ಮೌಲ್ಯಗಳನ್ನ ಮುಂದಿನ ತಲೆಮಾರುಗಳಿಗೆ ರೋಚಕವಾಗಿ ತಲುಪಿಸ್ತಾ ಹೋದ್ರು. ನಿಮಗೆ ಗೊತ್ತಿರಲಿ, ಖುದ್ದು ವಾಲ್ಮೀಕಿಗಳೇ ಒಂದಲ್ಲ 2 ರಾಮಾಯಣಗಳನ್ನ ರಚಿಸಿದ್ದಾರೆ ಅಂತ ಹೇಳಲಾಗತ್ತೆ. ಒಂದು ನಾವೆಲ್ಲ ಕೇಳಿರುವ ವಾಲ್ಮೀಕಿ ರಾಮಾಯಣ, ಎರಡನೆಯದ್ದು ಅದ್ಭುತ ರಾಮಾಯಣ. ಗೆಳೆಯರೆ, ನಮಗೆ ಗೊತ್ತಿರುವ ವಾಲ್ಮೀಕಿ ರಾಮಾಯಣವನ್ನು ಹೊರತುಪಡಿಸಿ ನಮ್ಮಲ್ಲಿನ ಉಳಿದ ಒಂದಷ್ಟು ರಾಮಾಯಣಗಳ ಬಗ್ಗೆ ಇಲ್ಲಿ ಬೆಳಕು ಚೆಲ್ಲೋ ಸಣ್ಣ ಪ್ರಯತ್ನವನ್ನು ನಾನು ಮಾಡಿಬಿಡ್ತೀನಿ. ನಿಮಗೂ ಈ ಮಾಹಿತಿ ಇಷ್ಟ ಆಗಬಹುದು. ಅಯೋಧ್ಯಾಧಿಪತಿಯ ಹೆಸರಲ್ಲಿ ಇದನ್ನು ಕೂಡ ಒಪ್ಪಿಸ್ಕೊಂಡು ಬಿಡಿ. ಸ್ನೇಹಿತರೆ, ರಾಮಾಯಣವನ್ನ ಮಹರ್ಷಿ ವಾಲ್ಮೀಕಿಗಳು ಬರೆದ್ರು ಅನ್ನೋದು ನಮಗೆ ಗೊತ್ತಿದೆ. ಆದರೆ ರಾಮಾಯಣದ ರಚನೆ ಯಾವ ಕಾಲಘಟ್ಟದಲ್ಲಾಯಿತು ಅನ್ನೋ ಬಗ್ಗೆ ಖಚಿತವಾದ ಮಾಹಿತಿ ಸಿಗೋದಿಲ್ಲ. ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನ ಕಾಲಾವಧಿಯಲ್ಲಿದ್ರು ಅಂತ ಕೆಲವರು ನಂಬ್ತಾರೆ. ಇಲ್ಲ, ರಾಮಾಯಣ ಸಹಸ್ರಾರು ವರ್ಷಗಳ ಹಿಂದೆನೆ ನಡೆದು ಹೋಗಿತ್ತು. ಅದು ಜನಜನಿತವಾಗಿ ಬಾಯಿಂದ ಬಾಯಿಗೆ ಹರಡುತ್ತಾ ತಲೆತಲಾಂತರಗಳಿಂದ ಜನ ಆ ಕಥೆಯನ್ನ ಹೇಳಿಕೊಂಡು ಬರ್ತಾ ಇದ್ರು. ಹಾಗೆ ಜನರ ಬಾಯಲ್ಲಿದ್ದ ಈ ಐತಿಹಾಸಿಕ ಮಹಾಕಥನವನ್ನ ಮಹರ್ಷಿ ವಾಲ್ಮೀಕಿಗಳು ಕೃತಿಯ ರೂಪಕ್ಕೆ ಇಳಿಸಿದ್ರು ಅಂತ ಕೆಲವರು ಹೇಳ್ತಾರೆ. ಯಾರು ಏನೇ ಹೇಳಿದ್ರು ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿಗಳೇ. ಇನ್ನು ವಾಲ್ಮೀಕಿ ಮಹರ್ಷಿಗಳು ಕೂಡ ಸಾಮಾನ್ಯರಿಗಾಗಿ ಮತ್ತು ಸಾಧಕರಿಗಾಗಿ ಅಂತ 2 ವಿಭಿನ್ನ ರಾಮಾಯಣ ಕೃತಿಗಳನ್ನು ಬರೆದಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಅವರ ಇನ್ನೊಂದು ರಾಮಾಯಣದ ಹೆಸರು ಅದ್ಭುತ ರಾಮಾಯಣ. ಇದು ಮೊದಲ ರಾಮಾಯಣಕ್ಕಿಂತ ಸಾಕಷ್ಟು ಭಿನ್ನವಾಗಿದೆ. ಅದರಲ್ಲಿ ರಾಮನಿಗಿಂತ ಹೆಚ್ಚಿನ ಮಹತ್ವವನ್ನ ಸೀತಾಮಾತೆಗೆ ಕೊಡಲಾಗಿದೆ. ಸೀತೆಯದ್ದೇ ಈ ಅದ್ಭುತ ರಾಮಾಯಣದಲ್ಲಿ ಪ್ರಧಾನ ಪಾತ್ರ. ಈ ಅದ್ಭುತ ರಾಮಾಯಣ ರಾಮನ ಜನನ, ವಶಿಷ್ಠರು, ವಿಶ್ವಾಮಿತ್ರರ ಜೊತೆಗಿನ ರಾಮನ ಪಯಣ ಇದ್ಯಾವುದನ್ನು ಹೇಳುವುದಿಲ್ಲ. ಬದಲಿಗೆ ಇದು ರಾಮ ಮತ್ತು ಪರಶುರಾಮರ ಭೇಟಿಯಿಂದ ಆರಂಭ ಆಗುತ್ತೆ. ಹಾಗೆ ಮಹಾವಿಷ್ಣು ಭೂಲೋಕದಲ್ಲಿ ಅವತರಿಸೋದಕ್ಕೆ ಕಾರಣವಾದ ಶಾಪವೊಂದರ ಕಥೆಯನ್ನು ಕೂಡ ಈ ರಾಮಾಯಣದಲ್ಲಿ ಹೇಳಲಾಗಿದೆ. ಇದರಲ್ಲಿ ಸೀತಾಮಾತೆ ಸಾಕ್ಷಾತ್ ಮಹಾಕಾಳಿಯ ಅವತಾರ. ಈ ಅದ್ಭುತ ರಾಮಾಯಣದಲ್ಲಿ ದಶಕಂಠ ರಾವಣನಲ್ಲದೆ ಸಹಸ್ರ ರಾವಣನ ಪಾತ್ರ ಕೂಡ ಇದೆ. ಅತ್ಯಂತ ಬಲಶಾಲಿಯಾದ ಸಹಸ್ರ ರಾವಣನ ಮೇಲೆ ರಾಮ ಯುದ್ಧಕ್ಕೆ ಹೋಗ್ತಾನೆ. ತಾನು ಅತ್ಯಂತ ಬಲಶಾಲಿ ಅನ್ನೋ ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ದ ರಾಮನನ್ನ ಸಹಸ್ರ ರಾವಣನ ಬಾಣವೊಂದು ಮೂರ್ಛಿತನಾಗೋ ಹಾಗೆ ಮಾಡುತ್ತೆ. ವಿಷಯ ಗೊತ್ತಾಗಿ ಸೀತಾಮಾತೆ ತಾನೇ ರಣಾಂಗಣಕ್ಕೆ ಬರ್ತಾಳೆ. ಮಹಾಕಾಳಿಯ ಅವತಾರವನ್ನು ತಾಳಿ ಸಹಸ್ರ ರಾವಣ ಅಂದ್ರೆ 1,000 ತಲೆಗಳುಳ್ಳ ಮಹಾಬಲಶಾಲಿ ರಾವಣನ ಎಲ್ಲ ತಲೆಗಳನ್ನ ಕಡಿದು ಅವನನ್ನ, ಅವನ ಸೇನೆಯನ್ನ ಸಂಹರಿಸ್ತಾಳೆ. ಹೀಗೆ ರಾಕ್ಷಸ ಸಂಹಾರ ಮಾಡಿದ ನಂತರ ರಾಮ ಮತ್ತು ಸೀತೆ ಅಲ್ಲಿಂದ ಅಯೋಧ್ಯೆಗೆ ಹಿಂತಿರುಗಿ ಬರ್ತಾರೆ. ಈ ಅದ್ಭುತ ರಾಮಾಯಣದಲ್ಲಿ ಸೀತೆ ಅಬಲೆ ಅಲ್ಲ. ಆಕೆ ರಾಮನ ಮೇಲೆ ಆಧಾರಪಟ್ಟ, ತನ್ನನ್ನು ರಾಮ ಒಂದು ಕಾಪಾಡಲಿ ಅಂತ ಕಾಯ್ತಾ ಕೂತ ಹೆಣ್ಣು ಮಗಳಲ್ಲ. ಸೀತೆ ಮಹಾಬಲಶಾಲಿ. ಆಕೆ ಸಾಕ್ಷಾತ್ತು ಶಕ್ತಿ ಸ್ವರೂಪಿಣಿ. ಈ ಅದ್ಭುತ ರಾಮಾಯಣ ತುಂಬಾನೇ ತಾತ್ವಿಕ ದರ್ಶನಗಳನ್ನು ಒಳಗೊಂಡಂತೆ ರಚಿತವಾಗಿದೆ. ತುಂಬಾನೇ ಫಿಲಾಸಫಿಕಲ್ ಆಗಿ ಇದು ಕಾಣುತ್ತೆ. ಈ ಕೃತಿಯನ್ನು ಬಹುಶಃ ಸಾಮಾನ್ಯರಿಗಾಗಿ ಅಲ್ಲದೆ ಸಾಧಕರಿಗಾಗಿ ಬರೆಯಲಾಗಿದೆ ಅನ್ಸುತ್ತೆ. ಇನ್ನು ತಮಿಳು ಭಾಷೆಯಲ್ಲಿ ಸಾಕಷ್ಟು ರಾಮಾಯಣಗಳು ಬಂದಿವೆ. ಅದರಲ್ಲಿ ಚೋಳ ಅರಸರ ಕಾಲದಲ್ಲಿ ಕವಿ ಕಂಬನ್ ಅವರು ರಾಮಾಯಣ ಗ್ರಂಥವನ್ನು ತಮಿಳು ಭಾಷೆಗೆ ತರ್ತಾರೆ. ಅದು ಕಂಬ ರಾಮಾಯಣ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿದೆ. ಇನ್ನು 11ನೇ ಶತಮಾನದಲ್ಲಿ ಅಂದ್ರೆ 1110ರಿಂದ 1150ರ ನಡುವೆ ಮಧ್ಯಪ್ರದೇಶವನ್ನು ಆಳ್ತಾ ಇದ್ದ ಅರಸ ರಾಜ ಭೋಜ ಪ್ರಬಂಧ ಅನ್ನೋ ಗ್ರಂಥವನ್ನು ರಚನೆ ಮಾಡ್ತಾನೆ. ಅದು ಕೂಡ ರಾಮನ ಕಥೆನೇ. ಅದರಲ್ಲಿ ಭೋಜ ತನ್ನನ್ನು ತಾನು ರಾಮನ ವಂಶಸ್ಥ ಅನ್ನೋ ತರ ಚಿತ್ರಿಸ್ಕೊಳ್ತಾ ಹೋಗ್ತಾನೆ. ಆ ಮೂಲಕ ತನ್ನ ಬಗ್ಗೆ ಮತ್ತು ತನ್ನ ಸಾಮ್ರಾಜ್ಯದ ಬಗ್ಗೆ ಜನರ ನಿಷ್ಠೆ ಮತ್ತಷ್ಟು ಹೆಚ್ಚಾಗೋ ಹಾಗೂ ನೋಡ್ಕೋತಾನೆ ರಾಜ ಭೋಜ. ಆನಂತರ 16ನೇ ಶತಮಾನದಲ್ಲಿ ಸಂತ ತುಳಸಿದಾಸರು ಅವಧಿ ಭಾಷೆಯಲ್ಲಿ ಬರೆದ ರಾಮಚರಿತ ಮಾನಸ ವಾಲ್ಮೀಕಿ ರಾಮಾಯಣದಷ್ಟೇ ಪ್ರಖ್ಯಾತಿಯನ್ನು ಪಡ್ಕೊಳ್ಳುತ್ತೆ. ಅವತ್ತಿಗೆ ಭಾಗದಲ್ಲಿ ಅವಧಿ ಭಾಷೆ ಜನಸಾಮಾನ್ಯರ ಭಾಷೆಯಾಗಿತ್ತು. ಹೀಗಾಗಿ ತುಳಸಿದಾಸರ ರಾಮಾಯಣ ಜನಮಾನಸದ ಕಾವ್ಯವಾಗಿ ಜನಪ್ರಿಯ ರಾಮಾಯಣ ಅನ್ನಿಸ್ಕೊಳ್ತು. ಇನ್ನು ತೆಲುಗು, ಕನ್ನಡ, ಮರಾಠಿ, ಗುಜರಾತಿ, ಬೆಂಗಾಲಿ, ಭೋಜಪುರಿ ಹೀಗೆ
ಭಾರತದ ಎಲ್ಲ ಭಾಷೆಗಳಲ್ಲೂ ರಾಮಾಯಣ ಕೃತಿಗಳು ಹೊರಬಿದ್ದು, ಅದರಲ್ಲೂ ಕನ್ನಡದಲ್ಲಿ ನಮ್ಮ ಕುವೆಂಪು ಅವರು ಬರೆದ ರಾಮಾಯಣ ದರ್ಶನಂ ಜ್ಞಾನಪೀಠ ಪ್ರಶಸ್ತಿಗೆ ಕೂಡ ಭಾಜನವಾಯಿತು. ಇನ್ನು ರಾಮಾಯಣಗಳು ಬರೀ ಹಿಂದೂಗಳಿಗೆ ಮಾತ್ರನಾ? ಗೆಳೆಯರೆ, ಜೈನ ಹಾಗೂ ಬೌದ್ಧ ರಾಮಾಯಣಗಳೂ ಇವೆ. ಜೈನ ರಾಮಾಯಣಗಳ ಪೈಕಿ ಮೊಟ್ಟ ಮೊದಲನೆಯ ರಾಮಾಯಣ 1ನೇ ಶತಮಾನದಲ್ಲಿ ರಚಿತವಾಯಿತು ಅಂತ ಹೇಳ್ತಾರೆ. ಅದನ್ನು ರಚಿಸಿದ್ದು ಜೈನ ಮುನಿ ಹಾಗೂ ವಿದ್ವಾಂಸ ವಿಮಲ ಸೂರಿ. ಈ ಜೈನ ರಾಮಾಯಣ ಕೂಡ ವಾಲ್ಮೀಕಿ ರಾಮಾಯಣಕ್ಕಿಂತ ಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ವಾನರರು ಅಂದ್ರೆ ಮಂಗಗಳಲ್ಲ, ವಾನರ ಅನ್ನೋದು ಒಂದು ಬುಡಕಟ್ಟು ಜನಾಂಗ. ಮಂಗಗಳ ಚಿಹ್ನೆಯನ್ನ ಧ್ವಜಗಳ ಮೇಲೆ ಹೊಂದಿದ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದ ಈ ಜನಾಂಗ ವಾನರ ಅಂದ್ರೆ ವನಗಳಲ್ಲಿ ವಾಸ ಮಾಡೋ ಜನ ಅಂತ ಅರ್ಥ. ಇನ್ನು ಜೈನ ರಾಮಾಯಣದಲ್ಲಿ ಕೂಡ ರಾಮ ತುಂಬಾನೇ ಉದಾತ್ತ, ಧರ್ಮ ಹಾಗೂ ಆದರ್ಶಗಳ ಮೂರ್ತ ರೂಪ. ಇಲ್ಲಿ ರಾವಣನನ್ನ ಸಂಹರಿಸೋದು ರಾಮ ಅಲ್ಲ, ಬದಲಿಗೆ ಲಕ್ಷ್ಮಣ. ಯಾಕೆಂದ್ರೆ ಜೈನ ರಾಮಾಯಣದಲ್ಲಿ ರಾಮ ಜಿನ, ಅವನು ಸಂಹಾರದಂಥ ಹಿಂಸಾಕೃತ್ಯವನ್ನು ಮಾಡೋ ಹಾಗಿಲ್ಲ. ಹೀಗಾಗಿ ಲಕ್ಷ್ಮಣನ ಕೈಯಲ್ಲಿ ರಾವಣನನ್ನ ಸಂಹಾರ ಮಾಡಿಸ್ತಾರೆ ಜೈನ ಮುನಿ ವಿಮಲ ಸೂರಿ. ಇನ್ನು ನಾವು ರಾಮಾಯಣದಲ್ಲಿ ರಾವಣನಿಂದ ಸೀತೆಯನ್ನ ಕಾಪಾಡಿದ ನಂತರ ರಾಮ ಸೀತೆಯನ್ನ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾನೆ ಅಂತ ಓದಿದೀವಿ, ಕೇಳಿದೀವಿ ಅಲ್ವಾ? ಅಲ್ಲಿ ಇನ್ನೂ ಒಂದು ರಾಮಾಯಣ ಇದೆ. ಅದರಲ್ಲಿ ಅಗ್ನಿ ಪರೀಕ್ಷೆ ನಡೆಯೋದು ಸೀತಾಮಾತೆಗಲ್ಲ, ಬದಲಿಗೆ ಲಕ್ಷ್ಮಣನಿಗೆ. ರಾಮ, ಲಕ್ಷ್ಮಣ, ಸೀತೆಯರು ವನವಾಸದಲ್ಲಿದ್ದಾಗ ಇಂದ್ರನ ಮಗಳು ಲಕ್ಷ್ಮಣನ ಮೇಲೆ ಮೋಹಗೊಳ್ತಾಳೆ. ಅವನನ್ನ ನೋಡೋದಕ್ಕೆ, ಅವನನ್ನ ಭೇಟಿಯಾಗೋದಕ್ಕೆ ಆಕೆ ಬಂದಾಗ ಲಕ್ಷ್ಮಣ ಗಾಢ ನಿದ್ರೆಯಲ್ಲಿದ್ದ. ಅವನನ್ನ ಎಬ್ಬಿಸೋದಕ್ಕೆ ಇಂದ್ರಪುತ್ರಿ ಮಾಡೋ ಪ್ರಯತ್ನಗಳು ವಿಫಲವಾದವು. ಹತಾಶೆಗೊಳಗಾದ ಆಕೆ ತನ್ನ ಕಂಠದಲ್ಲಿದ್ದ ಮುತ್ತಿನ ಹಾರವನ್ನ ಕಿತ್ತು ತನ್ನ ಬಟ್ಟೆಗಳನ್ನ ಹರಿದು ಅದೆಲ್ಲವನ್ನ ಅಲ್ಲೇ ಎಸೆದು ಅಲ್ಲಿಂದ ಹೊರಟು ಹೋದ್ಲು. ಅದರ ಬೆನ್ನಲ್ಲೇ ಅಲ್ಲಿಗೆ ಮಾತೆ ಸೀತೆ ಬರ್ತಾಳೆ. ಲಕ್ಷ್ಮಣನಿದ್ದ ಸ್ಥಳದಲ್ಲಿ ಬಿದ್ದಿದ್ದ ಮುತ್ತು ಹಾಗೂ ಹರಿದ ಬಟ್ಟೆಗಳನ್ನ ನೋಡಿ ಸೀತೆಗೆ ಲಕ್ಷ್ಮಣನ ಚಾರಿತ್ರ್ಯದ ಬಗ್ಗೆ ಅನುಮಾನ ಶುರುವಾಗುತ್ತೆ. ಈ ವಿಷಯ ಗೊತ್ತಾಗಿ ಲಕ್ಷ್ಮಣ ತುಂಬಾ ಬೇಸರಗೊಳ್ತಾನೆ ಮತ್ತು ತನ್ನ ಚಾರಿತ್ರ್ಯವನ್ನ ನಿರೂಪಿಸೋದಕ್ಕೆ ಅವನು ಅಗ್ನಿ ಪ್ರವೇಶವನ್ನೇ ಮಾಡ್ತಾನೆ. ಇದು ನಮಗೆ ಗೋಂಡ ರಾಮಾಯಣದಲ್ಲಿ ಸಿಗುತ್ತೆ. ಈ ಗೋಂಡ ರಾಮಾಯಣ ಅನ್ನೋದು ಬುಡಕಟ್ಟು ಜನಾಂಗದ ರಾಮಾಯಣ. ಅಲ್ಲಿ ಚಾರಿತ್ರ್ಯ ಅನ್ನೋದು ಬರೀ ಸ್ತ್ರೀಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಅನ್ವಯವಾಗುತ್ತೆ ಮತ್ತು ಅವರು ಕೂಡ ಅದನ್ನ ಸಾಬೀತುಪಡಿಸಬೇಕಾಗತ್ತೆ. ಇದು ಗೋಂಡ ರಾಮಾಯಣದ ಕಥೆ. ಈ ಗೋಂಡ ರಾಮಾಯಣ ಗ್ರಂಥ ರೂಪದಲ್ಲಿ ಸಿಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ರಾಮಾಯಣದ ಕಥೆ ನೃತ್ಯ ರೂಪಕದಲ್ಲಿ ಪ್ರಚಲಿತದಲ್ಲಿದೆ. ಇನ್ನು ಬೌದ್ಧ ರಾಮಾಯಣವನ್ನ ದಶರಥ ಜಾತಕ ಅಂತ ಕರೀತಾರೆ. ಇದು ತುಂಬಾ ಚಿಕ್ಕದು, ಅಂದ್ರೆ 2000 ಪದಗಳ ರಾಮಾಯಣದ ಕಥೆ. ಗೆಳೆಯರೆ, ನಮ್ಮಲ್ಲೊಂದು ಗಾದೆ ಇದೆ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳಿದ್ರು ಅಂತ. ಈ ಬೌದ್ಧ ರಾಮಾಯಣವನ್ನ ನೀವು ಓದಿದ್ರೆ ರಾಮನಿಗೂ ಸೀತೆಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ವಿಚಿತ್ರವಾಗಿ ಉದ್ಭವ ಆಗುತ್ತೆ. ಯಾಕೆ ಅಂದ್ರೆ ಈ ದಶರಥ ಜಾತಕದಲ್ಲಿ ಸೀತೆ ರಾಮನ ಪತ್ನಿ ಅಲ್ಲ. ಇನ್ನು ಇದರಲ್ಲಿ ರಾವಣ ಇಲ್ಲ, ರಾಮ ಬುದ್ಧನ ಹಿಂದಿನ ಅವತಾರ. ರಾಜ ದಶರಥ ತನ್ನ ಪತ್ನಿ ಕೈಕೇಯಿಯಿಂದ ರಾಮನಿಗೆ ತೊಂದರೆಯಾದೀತು ಅನ್ನೋ ಕಾರಣಕ್ಕೆ ತಾನೇ ಖುದ್ದಾಗಿ ರಾಮನನ್ನ ಕಾಡಿಗೆ ಕಳುಹಿಸಿಕೊಡ್ತಾನೆ. ರಾಮನೊಂದಿಗೆ ಅವನ ತಮ್ಮ ಲಕ್ಷ್ಮಣ ಹಾಗೂ ತಂಗಿ ಸೀತೆ ಕೂಡ ಕಾಡಿಗೆ ಹೋಗ್ತಾರೆ. ಹಾಗೆ ಅವರು ಕಾಡು ಸೇರಿದ 9 ವರ್ಷಗಳ ನಂತರ ಮಹಾರಾಜ ದಶರಥ ದೈವಾಧೀನನಾಗ್ತಾನೆ. ಕೈಕೇಯಿಯ ಮಗ ಭರತ ತುಂಬಾನೇ ಒಳ್ಳೆಯವನು. ತನ್ನ ಅಣ್ಣನಿಗೆ ಸಿಗಬೇಕಾದ ಸಿಂಹಾಸನವನ್ನ ತಾನು ಪಡೆದುಕೊಳ್ಳೋದಕ್ಕೆ ನಿರಾಕರಿಸ್ತಾನೆ ಮತ್ತು ತಂದೆಯ ಸಾವಿನ ಸುದ್ದಿಯನ್ನು ತಿಳಿಸೋದಕ್ಕೆ ರಾಮನನ್ನ ಹುಡುಕೊಂಡು ಕಾಡಿಗೆ ಬರ್ತಾನೆ. ತಂದೆಯ ಮರಣದ ಸುದ್ದಿ ಕೇಳಿ ಸೀತೆ ಹಾಗೂ ಲಖನ ಅಂದ್ರೆ ಲಕ್ಷ್ಮಣ ಇಬ್ರು ದುಃಖದಿಂದ ಅಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಬುದ್ಧನ ಪೂರ್ವಜನ್ಮ ನೋಡಿ ರಾಮನದು. ಹೀಗಾಗಿ ರಾಮ ಸ್ಥಿತಪ್ರಜ್ಞತೆಯನ್ನ ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ದುಃಖಿಸೋದ್ರಿಂದ, ಕಣ್ಣೀರು ಹಾಕೋದ್ರಿಂದ ಮರಣ ಹೊಂದಿದ ದಶರಥ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಯಾವುದು ಹಿಂದಿರುಗಿ ಬರೋದಿಲ್ವೋ ಅದಕ್ಕಾಗಿ ಅತ್ತು ದುಃಖ ಪಟ್ಟು ಪ್ರಯೋಜನವಾದ್ರೂ ಏನು? ಈ ಜಗತ್ತಲ್ಲಿ ಯಾವುದು ಶಾಶ್ವತವಲ್ಲ. ಅಶಾಶ್ವತವಾದ ಯಾವುದಕ್ಕೂ ನಾವು ಆಸೆ ಪಡಬಾರದು ಅಂತ ರಾಮ ಅಲ್ಲಿದ್ದವರಿಗೆ ಬೋಧನೆ ಮಾಡ್ತಾನೆ. ಅವನ ಮಾತು ಕೇಳಿ ಉಳಿದವರಿಗೆ ಜ್ಞಾನೋದಯವಾಗುತ್ತೆ. ಅವರು ದುಃಖವನ್ನ ಕಡಿಮೆ ಮಾಡ್ಕೊಳ್ತಾರೆ. ಇನ್ನು ಭರತ ರಾಮನನ್ನ ಹಿಂತಿರುಗಿ ಬರುವಂತೆ ಕರೀತಾನೆ. ಆದ್ರೆ ತಂದೆಯ ಆದೇಶದಂತೆ ವನವಾಸದ ಅವಧಿ ಮುಗಿಸ್ಕೊಂಡೇ ಬರೋದಾಗಿ ಹೇಳುವ ರಾಮ ತನ್ನ ಪಾದುಕೆಗಳನ್ನ ಭರತನಿಗೆ ಕೊಟ್ಟು ಕಳುಹಿಸ್ತಾನೆ. ಆ ನಂತರ ವನವಾಸ ಮುಗಿಸಿ ಹಿಂತಿರುಗಿ ಬರುವ ರಾಮ 16,000 ವರ್ಷಗಳ ಕಾಲ ಸಾಮ್ರಾಜ್ಯವನ್ನ ಆಳ್ತಾನೆ. ಅಂದಹಾಗೆ ಈ ರಾಮಾಯಣ ಇದೆಯಲ್ಲ, ಅಂದ್ರೆ ಜಾತಕ ಕಥೆಗಳಲ್ಲಿ ಬರುವ ಬೌದ್ಧ ರಾಮಾಯಣ, ಇದು ನಡೆಯೋದು ಸರಯೂ ನದಿಯ ತೀರದ ಅಯೋಧ್ಯೆಯಲ್ಲ, ಬದಲಿಗೆ ಗಂಗಾ ನದಿಯ ತೀರದಲ್ಲಿನ ವಾರಣಾಸಿಯಲ್ಲಿ. ಇನ್ನು ಈ ಜಾತಕ ಕಥೆಯ ಪ್ರಕಾರ ರಾಮ ಬುದ್ಧನ ಹಿಂದಿನ ಅವತಾರ, ಅಂದ್ರೆ ಶ್ರೀರಾಮನೇ ಮುಂದೆ ಬುದ್ಧನಾಗಿ ಜನಿಸ್ತಾನೆ. ಹೀಗಾಗಿ ರಾಮನ ಬಾಯಲ್ಲಿ ಇಲ್ಲಿ ವಿಪರೀತ ವೈರಾಗ್ಯದ ಮಾತುಗಳನ್ನ ಹೇಳಿಸಲಾಗಿದೆ. ಇನ್ನು ಇದರಲ್ಲಿ ರಾವಣನೂ ಇಲ್ಲ, ಸೀತಾಪಹರಣ ಆಗೋದೂ ಇಲ್ಲ. ಬೌದ್ಧ ರಾಮಾಯಣದಲ್ಲಿ ಸೀತೆ
ರಾಮನ ಸಹೋದರಿ. ಅವರು ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದ ನಂತರ ಮತ್ತೆ ಮದುವೆ ಆಗ್ತಾರೆ. ಇದು ಪಾಲಿ ಭಾಷೆ ಹಾಗೂ ಸಿಂಹಳಿ ಭಾಷೆಗಳಲ್ಲಿದೆ. ಗೆಳೆಯರೆ, ಇಲ್ಲಿ ಕೆಲ ಬುಡಕಟ್ಟು ಜನಾಂಗಗಳಲ್ಲಿ ವಂಶಗಳ ರಕ್ತವನ್ನು ಶುದ್ಧವಾಗಿಟ್ಕೋಬೇಕು ಅನ್ನೋ ನಂಬಿಕೆಯಿಂದ ಸಹೋದರ ಸಹೋದರಿಯರ ವಿವಾಹ ಚಾಲ್ತಿಯಲ್ಲಿತ್ತು ಅನ್ನೋದನ್ನ ನಾವು ಇತಿಹಾಸದ ಪುಟಗಳಲ್ಲಿ ಓದ್ತೀವಿ. ಈಜಿಪ್ಟ್ನ ಫೆರೋಗಳಲ್ಲಿ ಕೂಡ ಇಂಥದ್ದೇ ಒಂದು ಪದ್ಧತಿ ಇತ್ತು. ಬಹುಶಃ ಈ ಜಾತಕ ಕಥೆಯ ಕಾಲಕ್ಕೆ ಶ್ರೀಲಂಕಾದಲ್ಲಿನ ಕೆಲ ಬುಡಕಟ್ಟುಗಳಲ್ಲಂಥ ಪದ್ಧತಿ ಇತ್ತ, ಅದರಿಂದ ಪ್ರೇರಿತರಾಗಿ ಇದನ್ನ ಬರೆದರ ಗೊತ್ತಿಲ್ಲ. ಅಂತೂ ಬೌದ್ಧರ ಈ ದಶರಥ ಜಾತಕ ವಾಲ್ಮೀಕಿ ರಾಮಾಯಣದ ಫ್ರೇಮ್ ಇಟ್ಟುಕೊಂಡು ಕೂಡ ವಾಲ್ಮೀಕಿ ರಾಮಾಯಣಕ್ಕಿಂತ ಭಿನ್ನ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಇವುಗಳನ್ನು ಹೊರತುಪಡಿಸಿ ಕೂಡ ನಮ್ಮ ಜಾನಪದರು ಸಾಕಷ್ಟು ರಾಮಾಯಣದ ಕಥೆಗಳನ್ನು ಹೇಳಿದ್ದಾರೆ. ಈ ಎಲ್ಲ ರಾಮಾಯಣಗಳು ಕೂಡ ಒಂದೊಂದು ವಿಶಿಷ್ಟ ಬದುಕಿನ ಕಥೆಗಳನ್ನು, ಆ ಕಾಲದ ಸಾಮಾಜಿಕ ಸ್ಥಿತಿಗತಿಗಳನ್ನು, ಜನಸಾಮಾನ್ಯರ ಬದುಕು ಭಾವನೆಗಳನ್ನು ನಮಗೆ ರಾಮನ ಕಥೆಯ ರೂಪದಲ್ಲಿ, ಸೀತೆಯ ಕಥೆಯ ರೂಪದಲ್ಲಿ ತಿಳಿಸ್ತಾ ಹೋಗುತ್ತವೆ. ಇಲ್ಲಿ ರಾಮಾಯಣಕ್ಕೆ ವಾಲ್ಮೀಕಿ ಮಹರ್ಷಿಗಳು ಬರೀ ಒಂದು ಚೌಕಟ್ಟನ್ನು ಮಾತ್ರ ಹಾಕೊಟ್ರು. ಮೂಲ ವಸ್ತುವನ್ನು ವಾಲ್ಮೀಕಿ ಮಹರ್ಷಿಗಳು ಕೊಟ್ಟರು. ಅದರ ಆಧಾರದ ಮೇಲೆ ಸಾಕಷ್ಟು ವಾಲ್ಮೀಕಿಗಳು ರಾಮಾಯಣ ಅನ್ನೋ ವಾಲ್ಮೀಕವನ್ನ ತಮಗೆ ತೋಚಿದ ಹಾಗೆ ಕಟ್ತಾ ಹೋದರು. ಅಲ್ಲಿ ಎಷ್ಟೇ ರಾಮಾಯಣಗಳು ರಚನೆ ಆದರೂ ಅವೆಲ್ಲ ಕೂಡ ರಾಮಮಯ ಅನ್ನೋದಂತೂ ನಿಜ. ಇದು ಗೆಳೆಯರೆ, ವಿಭಿನ್ನ ರಾಮಾಯಣಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.